ಹಾಯ್ ಫ್ರೆಂಡ್ಸ್, ಇವಾಗ ಬಿರಿಯಾನಿ ರೆಸಿಪಿ ನೋಡೋಣ. ಫಸ್ಟು ಇದು ಸ್ಟಾರ್ ಅನೈಸ್, ಚಕ್ಕೆ, ಲವಂಗ, ಏನು ಸೋಂಪೆಲ್ಲ ಹಾಕಿ ಹುರ್ಕೊಳ್ಳೋಣ. ಅದಾದಮೇಲೆ ಬಿರಿಯಾನಿ ಎಲೆನ ಹಾಕಿ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿಯುವಾಗ ಆನಿಯನ್ಸ್ ಕಟ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಗೈಸ್. ಅದೇನಂటే ನಾವು ಏನೇ ಹೊರಗಡೆ ತೊಗೊಂಡು ಬಿರಿಯಾನಿ ತಿಂದ್ರೂ ಅಷ್ಟು ಹೆಲ್ತಿ, ಅಷ್ಟು ನೀಟ್ನೆಸ್, ಕ್ಲೀನು ಬರೋದಿಲ್ಲ. ಒಂದು ಒಳ್ಳೆ ಹೈಜೀನಿಕ್ ಬಿರಿಯಾನಿ ಬೇಕಂತ ನಾನು ಒಳ್ಳೆ ಮಾಡಿ ತಿನ್ನಬೇಕು ಗೈಸ್. ಬಿಕಾಸ್ ನಿಮಗೇನೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಫುಡ್ ಕಲರ್ಸು, ಆಯಿಲಿ, ಒಂಥರ ಮಸಾಲೆ. ಇವಾಗ ಆನಿಯನ್ ಹಾಕ್ಕೊಂಡಿದ್ದೀವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂತೇಳಿ ಅದೊಂದು ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಬೇರೆದೆಲ್ಲ ರೆಡಿ ಮಾಡ್ಕೊಳ್ಬೋದು ಆ ಟೈಮಲ್ಲಿ. ಟೊಮೆಟೊಸ್ ಅಥವಾ ಜಿಂಜರ್, ಗಾರ್ಬೇಜ್ ಅದೆಲ್ಲ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ. ಆಲ್ಮೋಸ್ಟ್ ಉರಿತಾ ಇದೆ ಚೆನ್ನಾಗೆ. ಇವಾಗ ಚಿಕನ್ ಹಾಕೊಳ್ಳೋಣ. ನಾನು ಆ್ಯಕ್ಚುಲಿ ಒಂದು 2 kg ಚಿಕನ್ ತೊಗೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಸ್ಕಿನ್ನೇ ತೊಗೊಂಡಿದ್ದೀನಿ ಚಿಕನ್. ಬಿಕಾಸ್ ಬಿರಿಯಾನಿಗೆ ಸ್ಕಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆಯಿಲ್ ಕಡಿಮೆ ಹಾಕ್ಬಿಟ್ಟು ವಿತ್ ಸ್ಕಿನ್ ಚಿಕನ್ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಅರಿಶಿನ ಪುಡಿ, ಸಾಲ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಇವಾಗ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಚಿಲ್ಲಿ, ಜಿಂಜರ್, ಕರಿಬೇವು ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮಸಾಲೆ ರೆಡಿ ಮಾಡೋಣ. ಮತ್ತು ಇದು ಕರಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಇದೆಲ್ಲ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ, ಶುಂಠಿ, ಚಿಲ್ಲಿ ಮತ್ತು ಬೇರೆ ಇದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಆನಿಯನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪುದೀನ, ಫ್ರೆಶ್ ಪುದೀನ ಚೆನ್ನಾಗಿದೆ. ದೆನ್ ಕೊರಿಯಾಂಡರ್ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಚಿಕನಿಗೆ ಕಟ್ ಮಾಡಿರೋ ಟೊಮೆಟೊಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಚಿಕನು ಟೊಮೆಟೊ ಜೊತೆಗೆ ಜ್ಯೂಸಿಯಾಗಿ ಬೇಯುತ್ತೆ. ಸೊ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಓನ್ಲಿ ಸಿಂಪಲ್ ಕುಕ್ಕಿಂಗ್. ಅದು ದಮ್ ಮಾಡೋದು, ಸಪ್ರೇಟ್ ಮಾಡೋದು, ಮಿಕ್ಸ್ ಮಾಡೋದು ಏನೂ ಬೇಡ. ಪ್ರೆಷರ್ ಕುಕ್ಕರ್. ಇವಾಗ ಗರಂ ಮಸಾಲನೂ ಚಿಕನ್ ಮಸಾಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದು ಫೈನ್ ಪೇಸ್ಟ್ ಮಾಡಿದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಸಾಲೆ ಜೊತೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ಆದಮೇಲೆ ಫೈನಲಿ ತೊಳೆದಿಟ್ಟ ರೈಸು ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಒಂದು 800 ಗ್ರಾಮ್ಸ್ ಹಂಗೆ ಬೇಕಾದರೆ 1 kg ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡಿಲ್ಲ. 2 kg ಚಿಕನ್ಗೆ 1 kg ಯೂಸ್ ಮಾಡ್ಬೋದು. ಹಾಕಿದೆ. ಒಂದು ಲೈಟಾಗಿ ಮಿಕ್ಸ್ ಮಾಡಬೇಕು. ರೈಸು ಹೊರ್ಕೊಳ್ಬಾರ್ದು. ಇವಾಗ ನೀರು ಹಾಕ್ತಾಯಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು 3 ಗ್ಲಾಸ್ ಹಾಕ್ತಾಯಿದ್ದೀನಿ ರೈಸು. ಅದಕ್ಕೆ ನಾನು 3 ಗ್ಲಾಸು ನೀರು ಹಾಕ್ತೀನಿ. ಬಿಕಾಸ್ ಆಲ್ರೆಡಿ ಮಸಾಲೆಯಲ್ಲಿ ನೀರು ಇರುತ್ತೆ. ಇಲ್ಲಾಂದರೆ ನಾವು ಯೂಶ್ವಲಿ ವೈಟ್ ರೈಸ್ ಮಾಡೋದು ಏನಾಗುತ್ತೆ, 6 ಹಾಕ್ತೀವಿ. 3 ಹಾಕಿದ್ರೆ ಸಾಕು. ನೋಡಿ ಚೆನ್ನಾಗೇ ಕುಕ್ ಆಗಿದೆ. ಅಷ್ಟೇ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರು ಇದೆ, ಆಗಿದೆ. ಏನೇ ನಾನು ಫುಡ್ ಕಲರು ಸೇರಿಸಿಲ್ಲ, ಡಾಲ್ಡಾ ಸೇರಿಸಿಲ್ಲ, ತುಂಬ ಆಯಿಲ್ ಸೇರಿಸಿಲ್ಲ. ಆ್ಯಕ್ಚುಲಿ ಗೈಸ್ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಇದು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಕರ್ಡ್ ಜೊತೆ, ಸಿಂಪಲ್ ಕರ್ಡ್ ಜೊತೆ ಟೇಸ್ಟ್ ಮಾಡಿದೆ. ಸಿಂಪ್ಲಿ ಸೂಪರ್ ಆಗಿತ್ತು ಗೈಸ್.